ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ನಾವು ಜೀವಿಸುತ್ತಿರುವ ಈ ಪ್ರಪಂಚ ಮಾಯಾನಗರಿ ಎಂದರೆ ಅತಿಶಯೋಕ್ತಿ ಏನೂ ಅಲ್ಲ. ಯೋಚಿಸಿ ನೋಡಿ, ಇದು ಹೇಗಾಗಿರಬಹುದು? ಲಕ್ಷಾಂತರ ವರ್ಷದ ಹಿಂದಿನ ಬಿಗ್ ಬ್ಯಾಂಗ್ನಿಂದ ಹಿಡಿದು ಇಲ್ಲಿಯ ತನಕ ಎಷ್ಟು ರೂಪುರೇಷೆಗಳನ್ನು ಇದು ಬದಲಾಯಿಸಿರಬಹುದು? ಜಗತ್ತನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಅವನ ಆಟ ಏನಿರಬಹುದು ಎನ್ನುವುದರ ಬಗ್ಗೆ ಬಹಳ ಕೂಲಂಕುಷವಾಗಿ ಹೇಳುವಂತಹ ಕಗ್ಗ ಈ ಒಂದು 74ನೇ ಕಗ್ಗ ಆಗಿದೆ. ಪಾಲ್ ಬ್ರಹ್ಮ ನೊರೆ ಸೃಷ್ಟಿ ಎಂಬಂತಹ ಶೀರ್ಷಿಕೆ ಅಡಿಯಲ್ಲಿ ಬಂದಿರುವಂತಹ ಈ ಕಗ್ಗ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಮನುಷ್ಯನ ಹಾಗೆ ಸೃಷ್ಟಿಕರ್ತನು ಕೂಡ ಕೆಲವೊಮ್ಮೆ ಬೇಸರವನ್ನ ವ್ಯಕ್ತಪಡಿಸಿ ತನ್ನ ಆಟವನ್ನು ಆಡ್ತಾನೆ ಅಂತ ಹೇಳಿ DVG ಅವರು ಅತಿ ಸುಂದರವಾಗಿ ಇಲ್ಲಿ ವಿವರಿಸ್ತಾರೆ. ಈ ಒಂದು 74ನೆಯ ಕಗ್ಗ ಹೀಗಿದೆ. ಸುಮ್ಮನೊಬ್ಬಂಟಿಯಂತಿಹುದು ಬೇಸರವಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು. ಬೊಮ್ಮನೆಳಸಿದನಂತೆ ಆ ಎಳಸಿಕೆಯೇ ಮಾಯೆ, ನಮ್ಮಿರವು ಮಾಯೆಯಲಿ ಮಂಕುತಿಮ್ಮ ಮಂಕುತಿಮ್ಮ. ಆ ಸೃಷ್ಟಿಕರ್ತ ಹೀಗೆ ಯೋಚನೆ ಮಾಡಿರ್ಬೋದಲ್ಲ, ನಾನು ಒಬ್ಬಂಟಿಯಾದನೆಂದು ಸುಮ್ಮನೆ ಕುಳಿತರೆ ಅದು ಬೇಸರವನ್ನ ತರುತ್ತೆ. ನಾವು ಜೀವನದಲ್ಲಿ ಏನೂ ಸಾಧಿಸದೇ ಇದ್ರೆ, ನಿಷ್ಕ್ರಿಯವಾಗಿ ಇರಲು ಪ್ರಾರಂಭಿಸ್ಬಿಟ್ರೆ ಅಂತಹ ಆಲಸ್ಯವು ನಮ್ಮ ಮನಸ್ಸಿಗೆ ಬೇಸರವನ್ನ ಉಂಟು ಮಾಡುತ್ತೆ ಅಂತ. ಸುಮ್ಮನೊಬ್ಬಂಟಿ ಎಂತಿಹುದು ಬೇಸರಬಹುದು. ನೀನು ಬದುಕಿನಲ್ಲಿ ಯಾವ ಗೊತ್ತು ಗುರಿ ದಿಕ್ಕಿಲ್ಲದೆ ನಾನು ಏಕೆ ಹೀಗಿರುವೆ ಎಂಬ ಆತ್ಮವಿಶ್ಲೇಷಣೆ ಮಾಡದಲೇ ಇದ್ರೆ ಆ ನೀರಸ ಜೀವನ ತೀವ್ರ ಬೇಸರವನ್ನ ಉಂಟು ಮಾಡುತ್ತೆ ಅಂತ. ಯೋಚನೆ ಮಾಡಿ, ಉದ್ಯೋಗ ಇಲ್ದಿರುವಂತಹ ಒಬ್ಬ ಮನುಷ್ಯ ಮನೇಲೆ ಕೂತಿದ್ದಾಗ ಅವನು ಕೆಲಸ ಮಾಡೋದಕ್ಕೂ ಪ್ರಯತ್ನಿಸ್ತಾ ಇಲ್ಲ, ದಿನವಿಡೀ ಕಾಲಹರಣ ಮಾಡ್ತಾ ಇದ್ದಾನೆ, ಮೊಬೈಲ್ ನೋಡ್ತಾನೆ, ಟಿವಿ ನೋಡ್ತಾನೆ ಅಂತಂದ್ರೆ ಆತನು ತುಂಬಾ ಬೇಸರವಾಗುತ್ತಿದೆ ಅಂತ ಏನಾದ್ರು ಹೇಳಿದ್ರೆ ಅವನ ಜೀವನದಲ್ಲಿ ಉತ್ಸಾಹ, ಗುರಿ, ಚಟುವಟಿಕೆ ಏನೂ ಇಲ್ಲ ಅಂತಾನೆ ಆಯ್ತು. ಅದೇ ರೀತಿಯಲ್ಲಿ ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು, ನಾನು ಕೋಟಿ ಕೋಟಿ ರೂಪದಲ್ಲಿ ಪುನರಾವೃತ್ತಿ ಆಗ್ತೇನೆ, ತಾನಾಗಿಯೇ ವಿವಿಧ ರೂಪಗಳಲ್ಲಿ ಹುಟ್ಟಿ ಬರ್ತೇನೆ ಎಂಬಂತಹ ಒಂದು ಅಹಂಭಾವ ಹುಟ್ಟುತ್ತೆ. ಈ ಮಾರ್ಪಾಟಿನಂತೆ ತನ್ನನ್ನು ವಿಭಿನ್ನ ರೂಪದಲ್ಲಿ ಕಲ್ಪಿಸಿಕೊಂಡು ಮನುಷ್ಯನೇ ಒಂದು ಅಹಂಕಾರದ ಜಾಲದಲ್ಲಿ ಸಿಕ್ಕಾಕೊಳ್ತಾನೆ ಅಂದ್ರೆ ತಪ್ಪಾಗಲ್ಲ. ಹಾಗೇನೆ ಆ ಬ್ರಹ್ಮ ಕೂಡ ನನಗೆ ಕೂತು ಸುಮ್ಮನೆ ಬೇಜಾರಾಯ್ತು, ನಾನು ಈಗ ಕೋಟಿ ರೂಪಗಳಲ್ಲಿ ಹೊರಹೊಮ್ತೇನೆ, ಲೋಕಕ್ಕೆ ವ್ಯಕ್ತವಾಗ್ತೇನೆ ಅಂತ ಹೇಳಿ ಈ ರೀತಿ ಬಂದಿರಬಹುದಾ ಅಂತ. ಇಂತಹ ಸುಂದರವಾದಂತಹ ತಾರ್ಕಿಕ ಒಂದು ಅಭಿಪ್ರಾಯ ಇಲ್ಲಿ DVG ಅವರು ಹೇಳ್ತಾ ಇದ್ದಾರೆ. ಇಂದಿನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಇನ್ಸ್ಟಾಗ್ರಾಮ್ ಆಗಲಿ, ಸ್ನ್ಯಾಪ್ಚಾಟ್ ಆಗಲಿ ಮುಂತಾದವುಗಳಲ್ಲಿ ಕೆಲವರು ತಮಗಾಗಿ ಹೊಸ ಆತ್ಮ ಅಭಿವ್ಯಕ್ತಿಗಳು ಅಂದ್ರೆ ನ್ಯೂ ಐಡೆಂಟಿಟೀಸ್ ಅನ್ನ ನಿರ್ಮಿಸ್ತಾರೆ. ನಾನೊಂದು ಇನ್ಫ್ಲೂಯೆನ್ಸರ್ ಅಂತನೋ, ಅಥವಾ ನಾನೊಬ್ಬ ಸ್ಟೈಲಿಶ್ ಅಂತನೋ, ನಾನೊಬ್ಬ ಥಾಟ್ ಲೀಡರ್ ಅಂತನೋ ಬೇರೆ ಬೇರೆ ಪಾತ್ರಗಳಲ್ಲಿ ತೊಡ್ಕೊಳ್ತಾರೆ. ಆದರೆ ಇವುಗಳಲ್ಲಿ ನಿಜವಾದ ನಾನು ಎಂಬುದು ಯಾರು ಅಂತಕ್ಕಂತಹ ಅರಿವು ಅವರಿಗೆ ಆಗಲ್ಲ. ಅವರಿಗೆ ಆದ್ರೆ ಅದರ ಒಂದು ಅರ್ಥನೇ ಬೇರೆ ಕೊಡುತ್ತೆ. ಬೊಮ್ಮ ನೆಳಸಿದಂತೆ ಆ ಎಳಸಿಕೆಯೇ ಮಾಯೆ. ಈ ಸಾಲು ಬಹಳ ಒಂದು ಬಹು ಪದಾರ್ಥ ಬೋಧಕವಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಬೊಮ್ಮನು ಎಳೆಯಲು ಇಟ್ಟ ಮೃಗಜಾಲ ಅಂತ ನೆನೆಸ್ಕೊಳ್ಳಿ ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಟಾಯ್ ಟ್ರ್ಯಾಪ್ ಅಂತ ಹೇಳಿ ನಾವು ನೋಡುವಂತಹ ಮೋಹಗೊಳ್ಳುವ ರೂಪಗಳು, ಆಸೆಗಳು, ಕನಸುಗಳು ಇಲ್ಲೆಲ್ಲ ಕೂಡ ಇಲ್ಲಿ ನಮಗೆ ಕಾಣಕ್ ಸಿಗುತ್ತೆ ಅಂತ ಹೇಳ್ತಾರೆ. ಆ ಎಳಿಕೆಯೇ ಮಾಯೆ, ತಾತ್ಕಾಲಿಕ, ನಿಜವಲ್ಲ, ಆದರೆ ನಾವು ಅದರಲ್ಲೇ ಬೀಳ್ತಾ ಇದ್ದೇವೆ ಅಂತ. ಇಲ್ಲಿ ಎಳಿಕೆ ಅಂತಂದ್ರೆ ಆಸೆ ಪಡೋದು ಅಂತ ಅರ್ಥ ಆಗುತ್ತೆ. ಈ ಪರಬ್ರಹ್ಮ ಆಸೆ ಪಟ್ಟಂತೆ ತಾನು ಸೃಷ್ಟಿಸಿದಂತಹ ಈ ಸೃಷ್ಟಿಯಲ್ಲಿ ತಾನು ಅವ್ಯಕ್ತನಾಗಿ ಹಲವು ರೂಪಗಳಲ್ಲಿ ಕಾಣೋದಿಕ್ಕೆ ತೊಡಗ್ತಾನೆ. ಆಗ ನಾವು ಅರಿವಿಲ್ಲದವರು ಏನ್ ಮಾಡ್ತೀವಿ, ಅದನ್ನೇ ನಿಜ ಅಂತ ಒಪ್ಕೊಂಡ್ಬಿಡ್ತೀವಿ. ಒಬ್ಬನು ಬಹಳ ಹಣ, ಗಾಡಿ, ಹುದ್ದೆ, ಮನೆ ಇವೆಲ್ಲದರ ಬೆನ್ನು ಬೀಳ್ತಾನೆ. ಅವನಿಗೆ ತೋರಿಕೆಯಾಗುತ್ತಿರುವ ಅದ್ಭುತ ಜೀವನ ಒಂದು ಆಕರ್ಷಕ ಬೊಮ್ಮನಂತೆ ತೋಚಿಸುತ್ತೆ. ಆದ್ರೆ ದಿನದ ಕೊನೆಗೆ ಅವನು ಶಾಂತಿ ಇಲ್ಲದೆ ಖಾಲಿಯಾಗುವಂತೆ ಭಾಸವಾಗ್ತಾನೆ. ಯಾಕೆ ಅಂತಂದ್ರೆ ಅವನ ಆಸೆ ಎಲ್ಲ ಮಾಯೆ ಆಗಿತ್ತು. ಆ ಎಲ್ಲವೂ ತಾತ್ಕಾಲಿಕ, ಹಾಸ್ಯಾಸ್ಪದ ಎಳಿಕೆಯೇ ಆ ಮಾಯೆ. ನಮ್ಮಿರುವು ಮಾಯೆಯಲ್ಲಿ ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ DVG ಅವರು ಅಂತಂದ್ರೆ,
ನಮ್ಮ ಇಡೀ ಜೀವನ ಈ ಮಾಯೆಯ ಛಾಯೆಯಲ್ಲೇ ಸಾಗು ಹೋಗುತ್ತೆ. ಈ ಮಾಯೆ ಎಂದರೆ ಇಲ್ಲಿಯ ಭೌತಿಕ ಜಗತ್ತಿನ ತಾತ್ಕಾಲಿಕತೆ, ಮೋಹ, ಅಹಂಕಾರ, ಆಲ್ ಇಲ್ಯೂಷನ್ಸ್ ಅಂತೀವಲ್ಲ ಹಾಗೆ. ಇಲ್ಲಿ ಡಿವಿಜಿಯವರು ನಾವು ಜೀವಿಸುವ ಜೀವನವನ್ನೇ ಒಂದು ಮಾಯೆಯ ನಾಟಕವೆಂಬಂತೆ ಚಿತ್ರಿಸ್ತಾರೆ. ಅದು ನಾಟಕ ನಿಜ ಆದ್ರೂ ಕೂಡ, ಆ ನಾಟಕದಲ್ಲಿ ಪಾತ್ರಗಳು ನಾವಾದ್ರೂ ಕೂಡ, ಆ ನಾಟಕದ ನಿರ್ಮಾತೃ ಮತ್ತೆ ನಿರ್ದೇಶಕ ಆ ಪರಬ್ರಹ್ಮ ಅನ್ನುವಂತಹ ಮಾತನ್ನ ನಾವು ಮರಿಬಾರದಲ್ವಾ. ನಮ್ಮ ಇಡೀ ಜೀವನವೇ ಈ ಮಾಯೆಯೊಳಗಿನ ಪ್ರಯಾಣವಾಗಿದೆ. ನಾವೆಲ್ಲರೂ ಕೂಡ ಈ ಜಗತ್ತಿನ ನಾಟಕದ ಪಾತ್ರದಾರರು. ಅನೇಕ ಜನರು ತಮ್ಮ ಸಂಪತ್ತು, ಹೆಸರು, ದೊಡ್ಡ ಬಂಡವಾಳವನ್ನ ನಿಜ ಅಂತ ಭಾವಿಸ್ತಾರೆ. ಆದರೆ ಸಾವು ಬಂದ ಮೇಲೆ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಜೀವನವೆಲ್ಲವೂ ನಾಟಕದಂತೆ ಮಾಯೆಗಳಲ್ಲಿ ಸಾಗಿರುವುದು ಎಚ್ಚರವಾದ ಮೇಲೆ ಅಷ್ಟೇ ಗೊತ್ತಾಗೋದು. ಈ ಒಂದು ಕಗ್ಗದ ಸುಂದರವಾದಂತಹ ಸಾರಾಂಶ ಏನಪ್ಪಾ ಅಂತಂದ್ರೆ, ಮನುಷ್ಯನು ಈ ಜಗತ್ತಿನಲ್ಲಿ ತಾನೇ ಅನೇಕ ರೂಪದಲ್ಲಿ ವ್ಯಕ್ತವಾಗ್ತಿದ್ದೇನೆ ಅಂತ ಭ್ರಮಿಸ್ತಾನೆ. ಆದರೆ ಈ ಎಲ್ಲಾ ರೂಪಗಳು ಈ ಲೋಕದ ಆಕರ್ಷಣೆಗಳು, ಆಲ್ ಆರ್ ಇಲ್ಯೂಷನರಿ, ಅಂದ್ರೆ ಮಾಯೆ ಅಂತ ಹೇಳ್ಬೋದು. ನಾವು ಆ ಮಾಯೆಯ ಬಲೆಗಳಲ್ಲಿ ಸಿಕ್ಕಿಕೊಳ್ಳುವುದೇ ನಮ್ಮ ನೋವು, ಬೇಸರಕ್ಕೆ ಕಾರಣವಾಗುತ್ತೆ. ಇಲ್ಲಿ ಡಿವಿಜಿಯವರು ನಮ್ಮನ್ನ ಜಾಗೃತಪಡಿಸ್ತಾ ಇದ್ದಾರೆ. ನೀನು ಏನೆಂದು ಗರ್ವ ಪಡಬೇಡ, ಎಲ್ಲವೂ ಮಾಯೆಯ ಕಣಜ ಅಂತ ಹೇಳ್ತಾ ಇದ್ದಾರೆ. ಬದುಕಿನಲ್ಲಿ ನಾವೆಲ್ಲರೂ ಯಾವುದಾದರೂ ರೂಪವನ್ನು ತಾಳ್ತೇವೆ, ಎಷ್ಟೊಂದು ರೂಪಗಳನ್ನ ತಾಳ್ತೇವೆ. ಹುಡುಗ ಆಗ್ತೀವಿ, ವಿದ್ಯಾರ್ಥಿ ಆಗ್ತೀವಿ, ಉದ್ಯೋಗಿ ಆಗ್ತೀವಿ, ತಂದೆ ತಾಯಿ, ಕಲಾವಿದರಾಗ್ತೀವಿ, ಎಷ್ಟು ವೇಷಗಳನ್ನ ನಾವು ತೊಡ್ತೀವಿ ನೋಡಿ. ಆದರೆ ಈ ಎಲ್ಲಾ ರೂಪಗಳು ತಾತ್ಕಾಲಿಕ. ನಾವಿರುವುದು ಎಂದರೆ ಅಂತರಾಳದ ಶುದ್ಧ ಚೈತನ್ಯದಿಂದ ಮಾತ್ರ ಆದ್ರೆ ಸಾಧ್ಯ. ಈ ಮಾಯ ಜಗತ್ತಿನಲ್ಲಿ ಸತ್ಯ ಅರಿಯಲು ಈ ಒಂದು ಮನಸ್ಸಿನ ಒಂದು ಆತ್ಮಾವಲೋಕನ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಂಟ್ರಾಸ್ಪೆಕ್ಷನ್ ಇಸ್ ಸೋ ಇಂಪಾರ್ಟೆಂಟ್ ಅಂತೀವಲ್ಲ ಹಾಗೆ. ಇಲ್ಲಿ ವಿವೇಕ ಮತ್ತೆ ತ್ಯಾಗ ಅಂತಕ್ಕಂಥದ್ದು ಬೇಕಾಗತ್ತೆ. ಹೀಗೆ ನೋಡಿದ್ರೆ ಈ ಕಗ್ಗ ಮನುಷ್ಯನ ಅಹಂಕಾರ, ಆಸೆ, ನಿಷ್ಕ್ರಿಯತೆ ಮತ್ತು ಮೋಹದ ಬಗ್ಗೆ ಸುಂದರವಾದಂತಹ ದೃಷ್ಟಿಕೋನವನ್ನೇ ನೀಡುತ್ತೆ ಅಂದ್ರೆ ತಪ್ಪಾಗಲ್ಲ. ಈ ಒಂದು ಕಗ್ಗದಲ್ಲಿ ಮನುಷ್ಯ ಅಹಮನ್ನ ಬಿಟ್ಟು ತಾನು ನಡ್ಕೊಂತಾ ಇರುವಂತಹ ರೀತಿಯನ್ನ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ತಾನು ಜೀವನದಲ್ಲಿ ಬಹಳ ಸುಖಿಯಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಡಿವಿಜಿ ಅವರು. ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು, ಬೊಮ್ಮ ನೆಳಸಿದನಂತೆ ಆ ಎಳಸಿಕೆಯೇ ಮಾಯೆ, ನಮ್ಮಿರುವು ಮಾಯೆಯಲ್ಲಿ ಮಂಕುತಿಮ್ಮ, ನಮ್ಮಿರುವು ಮಾಯೆಯಲ್ಲಿ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.